ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಸಿರಸಿಯ ಮಾರಿಕಾಂಬೆಯ ಬಗ್ಗೆ ತಿಳಿದೇ ಇರುತ್ತೆ. ಅಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಬಗ್ಗೆ ಕೂಡ ಎಲ್ಲರಿಗೂ ತಿಳಿದಿರುತ್ತೆ. ಆದರೆ ತಾಯಿ ಮಾರಿಕಾಂಬೆಯ ಬಗ್ಗೆ ಇರುವ ಜಾನಪದ ಕಥೆಗಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಈ ಕಥೆಗಳಲ್ಲಿ ಜನಪ್ರಿಯವಾಗಿರುವ 2 ಕಥೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿರಸಿ ಮಾರಿಕಾಂಬೆ ದೇವಿಯ ಗಂಡನನ್ನ ಕೋಣದ ರೂಪದಲ್ಲಿ ಈಗಲೂ ಈ ದೇವಸ್ಥಾನದಲ್ಲಿ ಕಾಣಬಹುದು. ಈ ದೇವಿಯು ವಂಚನೆ ಮಾಡಿದ ತನ್ನ ಗಂಡನನ್ನೇ ಕೊಂದು ದೈವತ್ವಕ್ಕೆ ಏರಿದವಳು ಅಂತ ಒಂದು ಜನಪದ ಕಥೆಯಲ್ಲಿ ಹೇಳಲಾಗಿದೆ. ಈ ಮಾರಿಯಮ್ಮನ ಜಾತ್ರೆ ಮದುವೆಯಿಂದ ಪ್ರಾರಂಭವಾಗಿ ಗಂಡನನ್ನ ಕೊಂದು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಸುಪ್ರಸಿದ್ಧ ಮಾರಿಕಾಂಬೆಯ ರೋಚಕ ಜಾನಪದ ಕಥೆಯನ್ನು ತಿಳಿಯುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸಿರಸಿಯ ಮಾರಿಕಾಂಬೆ ಜನಪದರ ದೇವಿ. ಈಕೆಯನ್ನು ಮಾರಮ್ಮ ಅಂತಲೇ ಹಳ್ಳಿಯ ಜನ ಪ್ರೀತಿಯಿಂದ ಕರೀತಾರೆ. ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಅಸಾಮಾನ್ಯ ಕಾರ್ಯಗಳನ್ನು ಮಾಡಿ ದೈವ ಪಟ್ಟಕ್ಕೆ ಏರೋದು ಜನಪದಗಳಲ್ಲಿ ತುಂಬಾ ಇದೆ. ಒಂದು ಜನಪದ ಕಥೆಯ ಪ್ರಕಾರ ತನ್ನ ಕೈ ಹಿಡಿದ ಗಂಡನ ರುಂಡವನ್ನೇ ಚೆಂಡಾಡಿ ಮನೆಗೆ ಬೆಂಕಿ ಹಚ್ಚಿದ ಬ್ರಾಹ್ಮಣ ಯುವತಿಯೇ ಮಾರಮ್ಮನಾಗಿದ್ದು. ಈ ಕಥೆಯ ಪ್ರಕಾರ ಒಬ್ಬ ಕೆಳವರ್ಗದ ಯುವಕ ವೇದಗಳ ಅಧ್ಯಯನದ ಆಸೆಯಿಂದ ಈಕೆಯ ತಂದೆ ಬಳಿ ಬಂದು ತಾನೂ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿಯಲು ಸೇರಿಕೊಳ್ತಾನೆ. ವಿದ್ಯಾಭ್ಯಾಸವನ್ನೂ ಸಹ ಚೆನ್ನಾಗಿಯೇ ಮಾಡ್ತಾನೆ. ವೇದೋಪನಿಷತ್ತುಗಳನ್ನು ಕರಗತ ಮಾಡಿಕೊಳ್ತಾನೆ. ಹೀಗೆ ದಿನ ಕಳೆದಂತೆ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗುತ್ತೆ. ಆಕೆಯ ತಂದೆ ಕೂಡ ತುಂಬ ಖುಷಿಯಿಂದ ಇವರಿಬ್ಬರ ವಿವಾಹವನ್ನು ನೆರವೇರಿಸಿಕೊಡುತ್ತಾನೆ. ಆತನನ್ನು ತನ್ನ ಮನೆ ಅಳಿಯನನ್ನಾಗಿ ಮಾಡಿಕೊಳ್ತಾನೆ. ಕಟ್ಟುನಿಟ್ಟಾದ ವ್ರತಗಳನ್ನು ಮಾಡ್ತಾ ಇದ್ದ ಆ ಕುಟುಂಬಕ್ಕೆ ಈತ ಬ್ರಾಹ್ಮಣನಲ್ಲ ಅಂತ ತಿಳಿದೇ ಇರಲಿಲ್ಲ. ಆದರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಹಾಗೆ ಆತನಿಗೆ ಮಾಂಸದ ಆಹಾರದ ಮೇಲಿನ ವ್ಯಾಮೋಹ ಹೋಗಿರಲಿಲ್ಲ. ಆಗಾಗ ಯಾರಿಗೂ ಗೊತ್ತಾಗದ ಹಾಗೆ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದ. ಈ ವಿಷಯ ಒಂದು ದಿನ ಆತನ ಪತ್ನಿಗೆ ತಿಳಿಯುತ್ತದೆ. ಕೋಪದಿಂದ ಆಕೆ ರೌದ್ರ ರೂಪವನ್ನು ತಾಳ್ತಾಳೆ. ಆಕೆಯಿಂದ ತಪ್ಪಿಸಿಕೊಳ್ಳಲು ಆತ ತಾನು ಕಲಿತ ಎಲ್ಲ ವಿದ್ಯೆಯನ್ನು ಬಳಸ್ತಾನೆ. ಕುರಿ, ಕೋಳಿ, ಕೋಣಗಳ ರೂಪವನ್ನೆಲ್ಲ ತಾಳ್ತಾನೆ. ಆದರೆ ಆಕೆ ಎಲ್ಲವನ್ನು ಸಂಹರಿಸ್ತಾಳೆ. ಕೊನೆಗೆ ಕೋಣನ ರೂಪದಲ್ಲಿದ್ದ ತನ್ನ ಗಂಡನ ವಧೆ ಮಾಡಿ ಮನೆಗೆ ಬೆಂಕಿ ಹಚ್ಚಿ ತನ್ನ ಕೋಪವನ್ನು ತೋರಿಸ್ಕೊಳ್ತಾಳೆ. ಆಕೆಯ ರೌದ್ರ ರೂಪ ಕಂಡ ಊರಿನ ಜನ ಈಕೆ ಸಾಕ್ಷಾತ್ ದೇವಿಯ ಅವತಾರ ಅಂತ ಪೂಜಿಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಬ್ರಾಹ್ಮಣ ಯುವತಿ ಮಾರಿಯಮ್ಮನಾಗಿ ಸಿರಸಿಯಲ್ಲಿ ನೆಲೆಸ್ತಾಳೆ ಅಂತ ಒಂದು ಕತೆ ಹೇಳುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಸಿರಸಿ ಬಳಿಯ ಹಾನ್ಗಲ್ನಲ್ಲಿ ಅದ್ಧೂರಿಯಾಗಿ ದೇವಿ ಜಾತ್ರೆಯನ್ನು ನಡೆಸಲಾಗ್ತಾ ಇತ್ತು. ಒಂದು ಸಾರಿ ಜಾತ್ರೆ ಮುಗಿದ ಮೇಲೆ ದೇವಿ ವಿಗ್ರಹ ಹಾಗೂ ಆಭರಣಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿ ಸಿರಸಿಗೆ ತರಲಾಯಿತು. ಆ ಸಮಯದಲ್ಲಿ ಕಳ್ಳರು ಆ ಪೆಟ್ಟಿಗೆಯನ್ನು ಕದಿತಾರೆ. ಅದರಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ತಾಯಿಯ ವಿಗ್ರಹವನ್ನು ಅಲ್ಲೇ ಇದ್ದ ಕೆರೆಯಲ್ಲಿ ಹಾಕಿ ಹೋಗ್ತಾರೆ. ನಂತರ ಮಾರಿಕಾಂಬಾ ದೇವಿಯು ಬಸವ ಅನ್ನೋ ಭಕ್ತನ ಕನಸಿನಲ್ಲಿ ಬಂದು ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ಅಂತ ತಿಳಿಸ್ತಾಳಂತೆ. ಇದರಿಂದ ಆಶ್ಚರ್ಯಗೊಂಡ ಬಸವ ಬೆಳಿಗ್ಗೆ ಎದ್ದು ಕೆರೆಯ ಬಳಿ ಬಂದು ನೋಡಿದಾಗ ಕೆರೆಯಲ್ಲಿ ಪೆಟ್ಟಿಗೆಯೊಂದು ತೇಲ್ತಾ ಇರೋದು ಕಾಣಿಸುತ್ತೆ. ಆ ಪೆಟ್ಟಿಗೆ ತೆರೆದವನಿಗೆ ಆಶ್ಚರ್ಯ ಕಾದಿತ್ತು. ಪೆಟ್ಟಿಗೆಯಲ್ಲಿ ದೇವಿಯ ವಿಗ್ರಹವಿರುತ್ತೆ. ಆ ವಿಗ್ರಹವನ್ನು ತಂದು ಸಿರಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇಟ್ಟು ಪೂಜಿಸೋಕೆ ಶುರು ಮಾಡ್ತಾರೆ. ವಿಗ್ರಹ ಸಿಕ್ಕ ಕೆರೆಯನ್ನು ಈಗಲೂ ಸಹ ಕಾಣಬಹುದು ಅಂತ ಹೇಳಲಾಗುತ್ತೆ. ಆ ಕೆರೆಯನ್ನು ಈಗಲೂ ದೇವಿ ಕೆರೆ ಎಂದು ಕರೆಯಲಾಗುತ್ತೆ. ಇನ್ನು ಇಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಅದ್ಧೂರಿಯಾಗಿ ದೇವಿ ಮಾರಿಕಾಂಬೆಯ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ತುಂಬ ವಿಶೇಷಗಳನ್ನು ಕಾಣಬಹುದು. 9 ದಿನಗಳ ಕಾಲ ನಡೆಯುವ ಈ ಜಾತ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಅಂತ ಹೆಸರಾಗಿದೆ. ಎಲ್ಲ ಜಾತ್ರೆಗಳಲ್ಲಿ
ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿರಿಸಿ ಜಾತ್ರೆಯನ್ನು ಆಚರಿಸಿದರೆ ಇಲ್ಲಿ ಮೂಲ ಮಾರಿಕಾಂಬೆಯ ವಿಗ್ರಹವನ್ನೇ ಇಟ್ಟು ಜಾತ್ರೆಯನ್ನು ಆಚರಿಸಲಾಗುತ್ತೆ. ಮೊದಲೇ ಹೇಳಿದ ಹಾಗೆ ಮಾರಿಯಮ್ಮನ ಗಂಡ ಕೋಣದ ರೂಪ ಧರಿಸಿದಾಗ ಆತನ ವಧೆ ಮಾಡಿದ್ರಿಂದ ಅದರ ಸಾಂಕೇತಿಕವಾಗಿ ಕೋಣವನ್ನು ಬಲಿ ಕೊಡಲಾಗ್ತಾ ಇತ್ತು. ಆದರೆ 1933ರಲ್ಲಿ ಗಾಂಧೀಜಿಯವರು ಶಿರಸಿಗೆ ಭೇಟಿ ನೀಡ್ತಾರೆ. ಆ ಸಮಯದಲ್ಲಿ ಪ್ರಾಣಿ ಬಲಿಯನ್ನು ವಿರೋಧಿಸ್ತಾರೆ. ಹೀಗಾಗಿ ಅಂದಿನಿಂದ ಕೋಣವನ್ನು ಬಲಿ ಕೊಡೋದನ್ನು ನಿಲ್ಲಿಸಲಾಗಿದೆ. ಆದರೆ ಒಂದು ಸಿರಿಂಜಿನಲ್ಲಿ ಸ್ವಲ್ಪ ಕೋಣದ ರಕ್ತವನ್ನು ತೆಗೆದು ಸಾಂಕೇತಿಕವಾಗಿ ದೇವಿಗೆ ಅರ್ಪಿಸಲಾಗುತ್ತದೆ. ಹಾಗೆ ದೇವಿಯು ಮನೆಯನ್ನು ಸುಟ್ಟ ಸಾಂಕೇತಿಕವಾಗಿ ಚಪ್ಪರವನ್ನು ಸುಡಲಾಗ್ತಾ ಇದೆ. ಈ ಜಾತ್ರೆಯನ್ನು ಕಣ್ತುಂಬಿಸಿಕೊಳ್ಳಲು ಲಕ್ಷಾಂತರ ಜನರು ದೇಶದ ಮೂಲೆ ಮೂಲೆಗಳಿಂದ ಆಗಮಿಸ್ತಾರೆ. ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಆಕೆಯ ಕೃಪೆಗೆ ಪಾತ್ರರಾಗ್ತಾರೆ. ಈ ಜಾತ್ರೆಯಲ್ಲಿ ಯಕ್ಷಗಾನ, ಬಯಲಾಟ, ಸಾಮಾಜಿಕ ನಾಟಕಗಳ ಪ್ರದರ್ಶನ ಕೂಡ ನಡೆಯುತ್ತೆ. ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವತೆಗಳಿಗೂ ಶಿರಸಿ ಮಾರಿಕಾಂಬೆಯೇ ಅಕ್ಕನಾಗಿದ್ದಾಳೆ. ಅಷ್ಟೇ ಅಲ್ಲದೆ ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡಿಗೂ ಶಿರಸಿ ಮಾರಿಕಾಂಬೆಯೇ ಅಕ್ಕನಾಗಿದ್ದಾಳೆ ಅನ್ನೋ ಮಾತು ಕೂಡ ಇದೆ. ಇವೆರಡೂ ಕಥೆಗಳು ಸಹ ಜಾನಪದ ಕಥೆಗಳಾಗಿವೆ. ಇದ್ಯಾವುದಕ್ಕೂ ಐತಿಹಾಸಿಕ ಪುರಾವೆಗಳು ಸಿಗೋದಿಲ್ಲ. ಅದೇನೇ ಆದರೂ ತಾಯಿಯ ಶಕ್ತಿ ಮಾತ್ರ ಸತ್ಯವಾದದ್ದು. ಇದು ಸ್ನೇಹಿತರೆ ದಕ್ಷಿಣ ಭಾರತದ ಪ್ರಸಿದ್ಧ ದೇವಿಯ ಜಾತ್ರೆ ಹಾಗೂ ಆಕೆಯ ಬಗ್ಗೆ ಪ್ರಚಲಿತದಲ್ಲಿರೋ ಪ್ರಸಿದ್ಧ ಜನಪದ ಕಥೆಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.